ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತೊಂದು ತುಂಬ ಒಳ್ಳೆ ಸುದ್ದಿ ತೊಗೊಂಬಂದಿದ್ದೀನಿ ವೀಕ್ಷಕರೇ. ಯಾಕಂದರೆ ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಮಹದಾಯಿ ಯೋಜನೆ ಕರ್ನಾಟಕ ರಾಜ್ಯದ ಕೂಸಿನ ಕನಸು, ಬಹಳ ದಿನಗಳ ರೈತರ ಕನಸು ಇವತ್ತು ನನಸಾಗ್ತಾ ಇದೆ. ಸಾವಿರಾರು ರೈತ ಸಂಘದವರು, ರೈತ ಮುಖಂಡರು, ರೈತ ಕಾರ್ಯಕರ್ತರು ಅನೇಕ ಬಾರಿ ಸಾವಿರಾರು ದಿನಗಳ ನಂತರ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಉಪವಾಸ ಸತ್ಯಾಗ್ರಹ, ಆಮರಣ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹ, ಬೆಂಗಳೂರು ಚಲೋ, ಸುವರ್ಣಸೌಧ ಚಲೋ, ವಿಧಾನಸೌಧ ಮುತ್ತಿಗೆ, ಸುವರ್ಣಸೌಧ ಮುತ್ತಿಗೆ, ಯಡಿಯೂರಪ್ಪನ ಜೊತೆ ಜಗಳಾಟ, ಸಿದ್ದರಾಮಯ್ಯನ ಜೊತೆ ಜಗಳಾಟ, ಕುಮಾರಸ್ವಾಮಿಗೆ ಘೆರಾವು, ಅನೇಕ ರೀತಿಯ ಹೋರಾಟದ ಮುಖಾಂತರ ನೆನೆಗುದಿಗೆ ಬಿದ್ದಂಥ ಗೋವಾದ ತಕರಾರದೊಂದಿಗೆ ಇಂದು ಆ ಕನಸು ಸಾಕಾರ ಆಗ್ತಾ ಇದೆ. ಅದು ನಮ್ಮ ಲಕ್ಕಿ ಸೂಪರ್ ಸ್ಟಾರ್ ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಮಂತ್ರಿಯ ಕೃಪಾಶೀರ್ವಾದದಿಂದ. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಅಧಿಕಾರ ತೆಗೆದುಕೊಂಡು 10 ದಿನದಲ್ಲಿ ಎಷ್ಟೋ ವರ್ಷಗಳ ನೆನೆಗುದಿಗೆ ಬಿದ್ದಂಥ ಒಂದು ಮಹದಾಯಿ ಯೋಜನೆ, ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ನವಲಗುಂದ, ನರಗುಂದ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಯ ಕೆಲವು ಸಮೀಪ ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆ ಆಗಲಿ, ರೈತಾಪಿ ಜನರಿಗೆ ನೀರಾವರಿ ಯೋಜನೆ ಆಗಲಿ, ಅನೇಕ ರೀತಿಯ ಸೌಲಭ್ಯವನ್ನು ರೈತಾಪಿ ಜನರಿಗೆ, ಅನ್ನದಾತನಿಗೆ ಒಂದು ಅನುಕೂಲ ಮಾಡಿಕೊಟ್ಟು ಕನಿಷ್ಠ 28 ತಾಸು ದೆಹಲಿಯಲ್ಲಿ ಸತತ ಸರಣಿ ಸಭೆಗಳನ್ನ ಮಾಡಿ ರಮೇಶ್ ಜಾರಕಿಹೊಳಿ ಇದೊಂದು ಅದ್ಭುತ ಕೊಡುಗೆಯನ್ನು ತಂದಿದ್ದಾರೆ. ಅಲ್ಲೇ ಕೂತು ಗೆಜೆಟ್ಟು ಸಹಿತ ಸೂಚನೆ ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ. ಈಗ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಅವರು ವಿಸಿಟು ಮಾಡ್ತಾ ಇದ್ದಾರೆ. ಇದೊಂದು ಬಹಳ ದಿನಗಳ ಕನಸು. ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಜಲಸಂಪನ್ಮೂಲ ಮಂತ್ರಿ ಆದ ತಕ್ಷಣ ಅವರದೊಂದು ಅದೃಷ್ಟವೋ ಅದೃಷ್ಟ, ಈ ಜನತೆಯ ಆಶೀರ್ವಾದ ಅವರ ಮೇಲಿದೆ ಅನಿಸುತ್ತೆ. ರೈತಾಪಿ ಜನರು ತುಂಬ ಖುಷಿಯಾಗಿದ್ದಾರೆ, ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ದಿನ ವಿಜಯೋತ್ಸವ ಆಚರಿಸಬೇಡಿ, ಪೂರ್ಣ ಪ್ರಮಾಣದ ಆದೇಶ ಬಂದ ತಕ್ಷಣ ವಿಜಯೋತ್ಸವ ಆಚರಿಸಿರಿ ಅಂತ ಹೇಳಿದಾಗ ರಮೇಶ್ ಜಾರಕಿಹೊಳಿ ಅವರೊಂದು ಮಾತಾಡ್ತಾರೆ, ಇದು ರೈತ ಸಂಘದವರು, ರೈತಾಪಿ ಜನರು, ರೈತರ ಕಾರ್ಯಕರ್ತರ ಹೋರಾಟದ ಫಲ. ಎಷ್ಟೋ ಜನ ಇದರಲ್ಲಿ ಸತ್ತೋಗ್ಬಿಟ್ರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾ ಹಾರೈಸುತ್ತೇನೆ, ಅವರ ಆತ್ಮಕ್ಕೆ ನಮನ ಸಲ್ಲಿಸುತ್ತೇನೆ. ಅವರ ಒಂದು ಹೋರಾಟವೇ ಇಂದು ಇದು ಸಾಕಾರವಾಗಿ ಮೂಡಿ ಬಂದಿದೆ. ಇದೊಂದು ಬಹಳ ಅದ್ಭುತ ಯೋಜನೆ ವೀಕ್ಷಕರೇ. ಈಗ ಈ ಎರಡನೆಯ ಸುದ್ದಿ ನೋಡಿ, SM ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಅಂತ ತೀರ್ಕೊಂಡು ಹೋಗ್ಬಿಟ್ರು ಪಾಪ. ಅವರು ಭಾರತ ದೇಶ ಮತ್ತು ವಿದೇಶದಲ್ಲಿ ಕೆಫೆ ಡೇ ಅಂತ ಒಂದು ದೊಡ್ಡ ಪ್ರಮಾಣದ ಯೋಜನೆ, ಸಾವಿರಾರು ಜನರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸಿದಂಥ ಒಬ್ಬ ವ್ಯಕ್ತಿ, ಅದ್ಭುತ ವ್ಯಕ್ತಿ. ಆ ಕೆಫೆ ಡೇ ಮಾದರಿಯಲ್ಲಿ ಬೆಮುಲ್ದಿಂದ ಬಾಲಚಂದ್ರ ಜಾರಕಿಹೊಳಿ ನಿನ್ನೆ ಒಂದು ಕೆಫೆ ಡೇ ಉದ್ಘಾಟನೆ ಮಾಡಿದ್ದಾರೆ. ಇದೊಂದು ದೊಡ್ಡ ಅದ್ಭುತ ಯೋಜನೆ. ಬೆಮುಲ್ ಕರ್ನಾಟಕ ಹಾಲು ಮಾರಾಟ ಮಂಡಳ ಒಕ್ಕೂಟದಿಂದ ಕರ್ನಾಟಕ ರಾಜ್ಯದಲ್ಲಿ ಕೆಫೆ ಡೇ ಪ್ರಾರಂಭ ಆಗ್ತಾ ಇದ್ದಾರೆ. ಬಹಳ ಒಂದು ವಿಚಿತ್ರವಾದ ಮತ್ತು ಸತ್ಯವಾದ ಘಟನೆ ಇದು. ಎಲ್ಲರಿಗೂ ಅದ್ಭುತವಾದ ಸಂತೋಷಕರ ಸುದ್ದಿ. ಆ ಕೆಫೆ ಡೇದಿಂದ ಎಷ್ಟೋ ನೂರಾರು ಯುವಕರು ಉದ್ಯೋಗ ಪಡ್ಕೋತಾರೆ. ಈ ಬೆಮುಲ್ ವಿದೇಶದಲ್ಲಿಯೂ ಇನ್ನೂ ಶಾಖೆ ಪ್ರಾರಂಭ ಮಾಡ್ತಾರೆ. ಇದೊಂದು ಅವರ ಚಿಂತಕ ಯೋಜನೆ. ಅವರೂ ಅಧಿಕಾರ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಇದೊಂದು ಅದ್ಭುತ ಕೊಡುಗೆ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಗೋಕಾಕದಿಂದ 2 ಸಹೋದರರು ಕರ್ನಾಟಕ ರಾಜ್ಯಕ್ಕೆ ಅದ್ಭುತ ಕೊಡುಗೆಗಳನ್ನು ನೀಡಿದ್ದಾರೆ. ಇದೇ ರೀತಿ ಅದ್ಭುತ ಕೊಡುಗೆಗಳನ್ನು ನೀಡಲಿ. ಇನ್ನೂ ಕೆಲವು ನಮ್ಮ ಪ್ರಶ್ನೆಗಳಿದ್ದಾವೆ. ಉತ್ತರ ಕರ್ನಾಟಕದಲ್ಲಿ ಆ ಎಲ್ಲ ಯೋಜನೆಗಳು ಸಾಕಾರವಾಗಲಿ ಅಂತ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಹಾರೈಸುತ್ತೇವೆ ವೀಕ್ಷಕರೇ. ಇದೊಂದು ಅದ್ಭುತ ಯೋಜನೆಗಳು. ಇನ್ನೂ ಕೆಲವು ಬೃಹತ್ ಯೋಜನೆಗಳಿವೆ. ನೀರಾವರಿ ಜಲಸಂಪನ್ಮೂಲ ಮಂತ್ರಿಯ ಮುಂದೆ ಬಹಳ ಸವಾಲುಗಳಿವೆ. ಬಾಲಚಂದ್ರ ಜಾರಕಿಹೊಳಿ ಅವರ ಮುಂದೂ ಸಹಿತ ಅನೇಕ ಸವಾಲುಗಳಿವೆ. ನಿರುದ್ಯೋಗಿ ನಿವಾರಣೆ ಆಗಬೇಕು. ಏಕತೆ ಮತ್ತು ಐಕ್ಯತೆಯನ್ನು ಕಾಪಾಡುವಂಥ ಪರಿಣಾಮಕಾರಿ ಕಾರ್ಯಗಳನ್ನು ಅವರು ಮಾಡಬೇಕೆಂದು ನಾನು ಮತ್ತೊಮ್ಮೆ ನನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳ ಬಯಸುತ್ತೇನೆ ವೀಕ್ಷಕರೇ. ನನ್ನ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.